ಒಂದು ಹಳ್ಳಿಯಲ್ಲಿ ಮೋಹನ್ ಎಂಬ ಹಾಲುಗಾರನಿದ್ದನು. ಅವನು ಪ್ರತಿದಿನ ಬೆಳಿಗ್ಗೆ ತನ್ನ ತಲೆಯ ಮೇಲೆ ಹಾಲಿನ ಡಬ್ಬೆಗಳನ್ನು ಇಟ್ಟುಕೊಂಡು ಪಟ್ಟಣಕ್ಕೆ ಹೋಗಿ ಹಾಲನ್ನು ಮಾರಿಕೊಂಡು ಬರುತ್ತಿದ್ದನು. ಮೋಹನ್ ಬಹಳ ಶ್ರಮಜೀವಿಯಾಗಿದ್ದನು. ಆದರೆ ಅವನಿಗೆ ಒಂದು ಕೆಟ್ಟ ಗುಣವಿತ್ತು, ಲಾಲಸೆ. ಒಂದು ದಿನ ದಾರಿಯಲ್ಲಿ ನಡೆದುಕೊಳ್ಳುತ್ತಿದ್ದಾಗ ಅವನು ಯೋಚಿಸಲು ಪ್ರಾರಂಭಿಸಿದನು. ಇಂದು ಹಾಲು ಮಾರಿದ ಹಣದಿಂದ ನಾನು ಒಂದು ಹಸು ಖರೀದಿಸುತ್ತೇನೆ. ಹಸುವಿನಿಂದ ಇನ್ನಷ್ಟು ಹಾಲು ಸಿಗುತ್ತದೆ. ನಂತರ ನಾನು ದೊಡ್ಡ ಹಾಲಿನ ಅಂಗಡಿ ತೆರೆಯುತ್ತೇನೆ ಮತ್ತು ತುಂಬಾ ಶ್ರೀಮಂತನಾಗುತ್ತೇನೆ. ಈ ಯೋಚನೆಗಳಲ್ಲಿ ತಲ್ಲೀನನಾಗಿ ಸಂತೋಷದಿಂದ ಜಿಗಿದನು. ಆಗ ಅಕಸ್ಮಾತ್ತಾಗಿ ಅವನ ತಲೆಯ ಮೇಲಿದ್ದ ಹಾಲಿನ ಡಬ್ಬೆ ಕೆಳಗೆ ಬಿದ್ದು ಎಲ್ಲ ಹಾಲು ನೆಲಕ್ಕೆ ಸುರಿಯಿತು. ಮೋಹನ್ ಬೆಚ್ಚಿಬಿದ್ದನು. ಅವನ ಎಲ್ಲಾ ಕನಸುಗಳು ಕ್ಷಣದಲ್ಲಿ ಒಡೆದವು. ಅವನು ದುಃಖದಿಂದ ಕುಳಿತು, ಅಯ್ಯೋ, ನಾನು ಲಾಲಸೆ ಮಾಡಬಾರದಿತ್ತು ಎಂದು ಹೇಳಿದನು. ಅಷ್ಟರಲ್ಲಿ ಒಬ್ಬ ವೃದ್ಧನು ಅಲ್ಲಿ ಹಾದು ಹೋಗಿ ಹೇಳಿದರು, ಮಗನೇ, ಶ್ರಮ ಒಳ್ಳೆಯದು, ಆದರೆ ಲಾಲಸೆ ಮನುಷ್ಯನನ್ನು ಕೆಳಗೆ ಬೀಳಿಸುತ್ತದೆ. ಮೋಹನ್ ತನ್ನ ತಪ್ಪನ್ನು ಅರಿತುಕೊಂಡನು. ಆ ದಿನದಿಂದ ಅವನು ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಪ್ರಾರಂಭಿಸಿದನು ಮತ್ತು ಅನಾವಶ್ಯಕ ಕನಸುಗಳಲ್ಲಿ ಎಂದಿಗೂ ಮುಳುಗಲಿಲ್ಲ.